ಭೂಮಿಯೊಳಗಡೆ ಅಮೂಲ್ಯವಾದ ರತ್ನಗಳು, ಖನಿಜ ನಿಕ್ಷೇಪಗಳಿವೆ. ಆದರೆ ಇದಕ್ಕಿಂತಲೂ ಅಮೂಲ್ಯವಾದದ್ದು ಜ್ಞಾನ ಹಾಗೂ ತಿಳುವಳಿಕೆ. ಇದು ನಮ್ಮಲ್ಲಿದೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ದೈವಾನ್ವೇಷಣೆ ಕಾರ್ಯಕ್ರಮವು ನಿಮಗೆ ಸಂತೋಷ ನೀಡುತ್ತಿದೆ ಅಲ್ಲವಾ? ನೀವು ಮಾಡಿದ ಕಾರ್ಯಗಳಿಗಾಗಿ ವಂದನೆಗಳು. ದೈವಿಕ ಜ್ಞಾನವು ನಮ್ಮನ್ನು ತಿಳುವಳಿಕೆಗೆ ನಡೆಸುತ್ತದೆ. ನಮ್ಮಲ್ಲಿ ಯಾವ ಜ್ಞಾನವಿದೆ? ಈ ಲೋಕದ್ದೋ ಅಥವಾ ದೈಹಿಕವಾದದ್ದೋ? ಪರೀಕ್ಷಿಸಿಕೊಳ್ಳೋಣ. ಬನ್ನಿರಿ, ಈ ಕೃಪೆಯ ಗಳಿಗೆಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲವನ್ನು ಹೊಂದೋಣ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನೀನು ಸರ್ವಲೋಕದ ಅಧಿಪತಿಯಾಗಿದ್ದಿ, ಸರ್ವಜ್ಞಾನಿಯಾಗಿರುವಂಥ ದೇವರು. ನಿನ್ನ ವಾಕ್ಯವೇ ನಮಗೆ ಜ್ಞಾನವನ್ನು ಬೋಧಿಸುವಂಥದ್ದು. ಇಂತಹ ವಾಕ್ಯಗಳಿಂದ ನಮ್ಮ ಪ್ರಿಯರನ್ನು ನೀನು ಸಂತೋಷಪಡಿಸಿ ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೈವಜನರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೋಬ 26ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನ ಶ್ವಾಸವು ಆಕಾಶಮಂಡಲವನ್ನು ಶುಭ್ರ ಮಾಡುವುದು, ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರಿಯುವುದು. ಆಹಾ, ಈ ಅದ್ಭುತಗಳು ಆತನ ಮಾರ್ಗಗಳ ಕಟ್ಟಕಡೆಯಾಗಿವೆ. ಆತನ ವಿಷಯವಾಗಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದ್ದೇವೆ. ಆತನ ಪ್ರಾಬಲ್ಯದ ಘನ ಗರ್ಜನೆಯನ್ನು ಯಾರು ಗ್ರಹಿಸಬಲ್ಲರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಗಗನದಲ್ಲಿ ನಕ್ಷತ್ರಗಳನ್ನು ಇರಿಸಿ ಅಲಂಕರಿಸಿದ್ದಾನೆ. ವೇಗವಾಗಿ ಓಡುವ ಸರ್ಪವೆಂದರೆ ಆಕಾಶದಲ್ಲಿನ ಒಂದು ನಕ್ಷತ್ರ ಪುಂಜವಿರಬಹುದು. ತನ್ನ ಅದ್ಭುತವಾದ ಸೃಷ್ಟಿಗಳ ಮೂಲಕ ಆಕಾಶದಲ್ಲಿ ತನ್ನನ್ನು ಪ್ರಕಟಿಸಿಕೊಂಡ ದೇವರ ಮಹತ್ತಿನ ಕಡೆಗೆ ಯೋಬನು ಗಮನ ಸೆಳೆಯುತ್ತಾನೆ. ಪ್ರಿಯರೇ, ಯೋಬನು ದೇವರನ್ನು ಸೃಷ್ಟಿಕರ್ತನಾಗಿ ತಿಳಿದಿದ್ದನು, ವಿಮೋಚಕನನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಆದರೆ ಆತನು ಕಾಯುವವನೆಂದು, ತನ್ನನ್ನು ಪ್ರೀತಿಸುವವನೆಂದು ತಿಳಿದಿರಲಿಲ್ಲ. ತನ್ನ ಸೇವೆಯ ಉದ್ದೇಶವಿಲ್ಲದೆ ದೇವರು ಯಾವುದನ್ನು ನಡೆಯಗೊಡಲಾರನೆಂಬುದನ್ನು ತಿಳಿಯಲಿಲ್ಲ. ಮುಂದಕ್ಕೆ ನಾವು ಯೋಬನು ದುಷ್ಟರನ್ನು ಖಂಡಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈ ಪುಸ್ತಕದ ನಿಜವಾದ ಪ್ರಸ್ತಾಪಗಳನ್ನು ನೋಡಲಿದ್ದೇವೆ. ಯೋಬನ ಪುಸ್ತಕ ನಮ್ಮ ಜೀವಿತಕ್ಕೆ ಸರಿಯಾಗಿ ಅನ್ವಯಿಸುವಂಥದ್ದಾಗಿದೆ. ಯೋಬನು ಅನುಭವಿಸಿದ ಸಂಕಟಗಳ ಹಿಂದೆ ಅವನಿಗೆ ಕಲಿಯತಕ್ಕ ಒಂದು ದೊಡ್ಡ ಪಾಠವಿದೆ. ಆದ್ದರಿಂದಲೇ ಈ ಪುಸ್ತಕದ ಮುಖ್ಯ ಪಾಠವು ವಿಶ್ವಾಸಿಗಳಿಗೆ ಯಾಕೆ ಕಷ್ಟ ಬರುತ್ತದೆ ಎಂಬುದಲ್ಲ. ಕಷ್ಟಗಳು ಈ ಪುಸ್ತಕದ ಮುಖ್ಯ ವಿಚಾರವಲ್ಲ. ಇದೆಲ್ಲದರ ಹಿಂದೆ ಪಶ್ಚಾತ್ತಾಪದ ಬೋಧನೆ, ದೇವರ ಮಗುವಿನ ಪಶ್ಚಾತ್ತಾಪದ ಬೋಧನೆ ಇದೆ. ಪ್ರಿಯರೇ, ಒಬ್ಬ ಪಾಪಿಯು ದೇವರ ಬಳಿಗೆ ಬರುವಾಗ ಅವನು ಪಶ್ಚಾತ್ತಾಪ ಪಡಬೇಕು. ಪೌಲನು ಸೆರೆಯ ಯಜಮಾನನಿಗೆ ಹೇಳಿದನು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬುದಾಗಿ. ಇದನ್ನಾವು ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಪೌಲನು ಪಶ್ಚಾತ್ತಾಪವೆಂಬ ಶಬ್ದವನ್ನು ಉಚ್ಚರಿಸಲಿಲ್ಲ. ಆದರೆ ನಂಬು ಎನ್ನುವ ಶಬ್ದದಲ್ಲೇ ಪಶ್ಚಾತ್ತಾಪ ಅಡಕವಾಗಿದೆ. ಯಾಕಂದರೆ ಒಬ್ಬ ಪಾಪಿಯು ನಂಬಿಕೆಯಿಂದ ಕ್ರಿಸ್ತನ ಕಡೆಗೆ ತಿರುಗುವಾಗ ಅವನು ಪಾಪದಿಂದ ತಿರುಗುತ್ತಾನೆ. ಫಿಲಿಪ್ಪಿಯ ಸೆರೆಯಜಮಾನನು ತನ್ನ ವಿಗ್ರಹಾರಾಧನೆಯಿಂದ ತಿರುಗಿಕೊಂಡಿರಬಹುದು. ಅದು ಅವನ ಪಶ್ಚಾತ್ತಾಪವಾಗಿದೆ. ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವುದೇ ಪ್ರಮುಖ ವಿಷಯವಾಗಿದೆ. ಪ್ರಿಯರೇ, ದೇವರ ಮಕ್ಕಳಲ್ಲಿ ಅನೇಕ ನಾಶನ ಪಾತ್ರರಾದ ಪಾಪಿಗಳು ತಾವು ನೀತಿವಂತರೆಂದು ಅಂದುಕೊಳ್ಳುತ್ತಾರೆ. ಆದರೆ ಈ ರೀತಿ ಭಾವಿಸುವವರು ತಿರುಗಿಕೊಳ್ಳಲೇಬೇಕಾಗಿದೆ. ಈ ಪುಸ್ತಕವು ಅದನ್ನೇ ಕಲಿಸುತ್ತದೆ. ಯೋಬನ ಪುಸ್ತಕದ ದೊಡ್ಡ ಪಾಠ ಇದೇ ಆಗಿರುತ್ತದೆ. ಯೋಬ 27ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯೋಬನು ಮತ್ತೆ ಪ್ರಸ್ತಾಪವೆತ್ತಿ ಹೀಗಂದನು, ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ,
ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ಕೇಳಿರಿ, ನನ್ನ ನ್ಯಾಯವನ್ನು ತಪ್ಪಿಸಿದ ದೇವರಾಣೆ, ನನ್ನ ಆತ್ಮವನ್ನು ವ್ಯಥೆಪಡಿಸಿರುವ ಸರ್ವಶಕ್ತನಾಣೆ. ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ, ನನ್ನ ನಾಲಿಗೆಯು ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳನ್ನಾಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ಸರಿಯಾಗಿ ತಿಳಿಯುವಂತೆ ಈ ವಚನವನ್ನು ಹೀಗೆ ಹೇಳುತ್ತೇನೆ. ದೇವರು ಜೀವಿಸುವುದರಿಂದ ಆತನು ನನ್ನ ನ್ಯಾಯವನ್ನು ತೆಗೆದಿದ್ದಾನೆ ಮತ್ತು ನನ್ನ ಆತ್ಮವನ್ನು ಕಹಿಯಾಗಿ ಮಾಡಿದರಿಂದ ಈ ಎಲ್ಲ ಸಮಯದಲ್ಲೂ ನನ್ನ ಉಸಿರು ನನ್ನಲ್ಲೇ ಇದೆ, ದೇವರ ಆತ್ಮವು ನನ್ನ ಮೂಗಿನಲ್ಲೇ ಇದೆ. ನನ್ನ ತುಟಿಗಳು ಅನೀತಿಯನ್ನು ಆಡುವುದಿಲ್ಲ, ಇಲ್ಲವೇ ನನ್ನ ನಾಲಿಗೆ ಮೋಸವನ್ನು ಆಡುವುದಿಲ್ಲ. ನಾನು ಭಯಪಡುವುದಿಲ್ಲ, ದೃಢ ನಿರ್ಧಾರ ಮಾಡಿಕೊಂಡಿದ್ದೇನೆ ಎಂದು ಯೋಬನು ಹೇಳುತ್ತಾನೆ. ಪ್ರಿಯರೇ, ಚೋಫರನು ಉತ್ತರ ಕೊಡಲಿಲ್ಲ. ಆದ್ದರಿಂದ ಯೋಬನು ಮಾತು ಮುಂದುವರಿಸುತ್ತಾ ಹೇಳಿದನು, ನೀವು ಮೂವರು ನನ್ನ ಮೇಲೆ ಮಾಡಿದ ಅಪಾದನೆಗಳನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು. ಬದಲಾಗಿ ಅವನು ಹೀಗೆ ಹೇಳುತ್ತಾನೆ. ಯೋಬ 27ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು. ನನ್ನ ಜೀವಮಾನದ ಯಾವ ದಿನಚರ್ಯದಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ಹೊರಿಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನ ಮಾತನ್ನು ಕೇಳಿರಿ. ಅವನ ಸ್ನೇಹಿತರು ಅವನನ್ನು ಆತ್ಮವಿಚಾರಣೆಯ ಕಡೆಗೆ ನಡೆಸದೆ ಸ್ವಸಮರ್ಥನೆಯ ಕಡೆಗೆ ನಡೆಸಿದ್ದಾರೆ. ಯೋಬನು ನಿರಪರಾಧಿ ಎಂದು ಸಾಬೀತು ಮಾಡಿಕೊಳ್ಳುತ್ತಿದ್ದಾನೆ. ಇಲ್ಲಿ ದೇವರು ಚಿತ್ರದಲ್ಲಿಯೇ ಇಲ್ಲ. ಈ ಎಲ್ಲದರಲ್ಲಿ ಯೋಬನು ಬುದ್ಧಿಹೀನನಂತೆ ವರ್ತಿಸುತ್ತಾನೆ. ಯಾಕಂದರೆ ಮುಂದೆ ಬೇಗದಲ್ಲೇ ಯೋಬನು ದೇವರೆದುರು ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಇರುವುದನ್ನು ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲದರಲ್ಲಿ ನಾವು ಕಲಿಯತಕ್ಕ ಪಾಠವೊಂದಿದೆ. ಯೋಬನ ಸ್ನೇಹಿತರು ಹೇಳಿದ್ದರಲ್ಲಿ ಅನೇಕ ಸಂಗತಿಗಳು ಸತ್ಯವಾಗಿದೆ ಮತ್ತು ಅವನ ಉದ್ದೇಶಗಳೆಲ್ಲವೂ ಒಳ್ಳೆಯದೇ ಆಗಿತ್ತು. ಅವರು ಸತ್ಯವಾದ ಸಂಗತಿಗಳನ್ನೇ ಹೇಳಿದರೂ ಅವರಲ್ಲಿ ಸತ್ಯವೆಂಬುದು ಇರಲಿಲ್ಲ. ಅವರು ಅನುಭವ, ಆಚಾರ ವಿಧಿಗಳು, ನ್ಯಾಯಬದ್ಧತೆ ಇವುಗಳ ಕುರಿತಾಗಿ ಮಾತನಾಡಿದರೇ ಹೊರತು ಯೋಬನಿಗೆ ಸತ್ಯವನ್ನು ತಿಳಿಸಲಿಲ್ಲ. ಇದರಲ್ಲಿ ಸೋತು ಹೋದದ್ದರಿಂದ ಅವರು ಯೋಬನ ಆತ್ಮಾಭಿಮಾನವನ್ನು ಹೆಚ್ಚಿಸಿದರು. ಪ್ರೀತಿಯುಳ್ಳ ದೇವಜನರೇ, ಇದು ಬಹು ಪ್ರಾಮುಖ್ಯವಾದದ್ದರಿಂದ ನಾನು ಇದನ್ನು ಪುನರುಚ್ಚರಿಸುತ್ತೇನೆ. ಯೋಬನು ಯಾವುದೋ ಗುಪ್ತ ಪಾಪವನ್ನು ಮಾಡಿದ್ದಾನೆಂದು ಅವರೆಲ್ಲ ನೆನೆಸಿದ್ದರು. ಅದನ್ನು ಹೊರಗೆ ತರಬೇಕೆಂದು ಅವರು ಪ್ರಯತ್ನಪಟ್ಟರು. ಯೋಬನು ಅಂಥ ದೊಡ್ಡ ಗುಪ್ತ ಪಾಪವನ್ನೇನೂ ಮಾಡಿರಲಿಲ್ಲ. ಅವರ ಎಣಿಕೆ ತಪ್ಪೆಂದು ಅವನಿಗೆ ಗೊತ್ತಿತ್ತು. ಅವರು ತಪ್ಪಾಗಿರುವುದರಿಂದ ತಾನು ಸರಿಯೆಂದು ಯೋಬನು ನೆನೆಸಿಕೊಂಡನು. ಇದು ಅವನು ಮಾಡಿದ ತಪ್ಪು. ಅವನ ಸ್ನೇಹಿತರು ತಪ್ಪಾದ ಕಾರಣಕ್ಕೆ ಅವನು ಸರಿಯಾಗಿರಬೇಕೆಂದಿಲ್ಲ. ಯೋಬನು ದೇವರ ಸನ್ನಿಧಿಯಲ್ಲಿರಬೇಕಿತ್ತು. ಆಗ ಅವನಲ್ಲಿ ಮುರಿದ ಹೃದಯ ಉಂಟಾಗುತ್ತಿತ್ತು. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವುದರ ಒಂದು ಉದ್ದೇಶವು ದೇವರೆದುರಿಗೆ ನಮ್ಮನ್ನು ಮುರಿದ ಹೃದಯದ ಸ್ಥಿತಿಗೆ ನಡೆಸುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಕಷ್ಟಗಳು ಸೂರ್ಯನಂತೆ ಎಂದು ಯಾರೋ ಹೇಳಿದ್ದಾರೆ. ಮೇಣದ ಮೇಲೆ ಸೂರ್ಯಕಿರಣ ಬಿದ್ದರೆ ಮೇಣ ಕರಗುತ್ತದೆ. ಅದೇ ಸೂರ್ಯಕಿರಣ ಆವೇ ಮಣ್ಣಿನ ಮೇಲೆ ಬಿದ್ದರೆ ಅದನ್ನು ಇನ್ನೂ ಗಟ್ಟಿ ಮಾಡುತ್ತದೆ. ಕಷ್ಟಗಳ ಪರಿಣಾಮ ಹೀಗೆ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಾಗುತ್ತದೆ. ಕೆಲವರು ಮುರಿದ ಹೃದಯವುಳ್ಳವರಾಗುತ್ತಾರೆ, ದೇವರ ಸನ್ನಿಧಿಯಲ್ಲಿ ಮುರಿಯಲ್ಪಟ್ಟವರಾಗುತ್ತಾರೆ. ಯೋಬನು ಇನ್ನೂ ಆ ಸ್ಥಿತಿಗೆ ತಲುಪಿಲ್ಲ. ಅವನ ಮನಸ್ಸು ಕಠಿಣವಾಗಿದೆ. ತನ್ನ ಯಥಾರ್ಥತೆಯ ಕುರಿತ ಹೆಮ್ಮೆ ಅವನಲ್ಲಿ ತುಂಬಿದೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು ಎಂಬುದಾಗಿ ನೋಡುವಾಗ ನನ್ನ ಜೀವಮಾನದ ಯಾವ ದಿನಚರ್ಯದಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ಹೊರಿಸುವುದಿಲ್ಲ. ಅನೇಕ ಮಂದಿ ಸಭಾ ಸದಸ್ಯರ ಮನಸ್ಥಿತಿ ಇದೇ ಆಗಿರುತ್ತದೆ. ಅವರು ಇದೇ ರೀತಿ ನೆನೆಸಿಕೊಳ್ಳುತ್ತಾರೆ. ರಕ್ಷಣೆಯ ನಿಶ್ಚಯತ್ವ ಹೊಂದಿಕೊಳ್ಳುವುದು ಅದ್ಭುತವಾದದ್ದು. ಆದರೆ ಮಿತ್ರನೇ, ನೀನು ಕಠಿಣ ಹೃದಯದ ಪಾಪಿಯಾಗಿದ್ದು ನಿನಗೆ ರಕ್ಷಣೆಯ ನಿಶ್ಚಯತ್ವವಿದೆಯೆಂದು ನಂಬಿಕೊಳ್ಳುತ್ತಾ ಇರಬಹುದು. ಆದರೆ ನಿನ್ನಲ್ಲಿ ಇರುವುದು ಸ್ವಾಭಿಮಾನ ಮಾತ್ರ. ನೀನು ಪರಿಪೂರ್ಣನೆಂದು ಭಾವಿಸಬಹುದು. ಯೋಬನು ಕೂಡ ಹಾಗೇ ನೆನೆಸಿಕೊಂಡನು. ಆದರೆ ಹಾಗಿಲ್ಲವೆಂಬುದನ್ನು ಅವನು ಬೇಗದಲ್ಲೇ ತಿಳಿದುಕೊಳ್ಳಲಿದ್ದಾನೆ. ಯೋಬ 27ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ,
ನನ್ನ ಹಗೆಗೆ ದುಷ್ಟನ ಗತಿಯಾಗಲಿ. ನನಗೆ ವಿರುದ್ಧವಾಗಿ ಎದ್ದವನು ಅನ್ಯಾಯಗಾರನ ಅವಸ್ಥೆಯನ್ನು ಹೊಂದಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಮಾತಿಗೆ ಒಪ್ಪದವರೆಲ್ಲರನ್ನೂ ಯೋಬನು ತನ್ನ ವಿರೋಧಿಗಳ ಸಾಲಿಗೆ ಸೇರಿಸುತ್ತಾನೆ. ಅವರು ತನಗೆ ವೈರಿಗಳಾಗಿದ್ದಾರೆ, ಅವರು ದುಷ್ಟರು, ಅನೀತಿವಂತರೂ ಆಗಿದ್ದಾರೆ. ಆದರೆ ಈ ರೀತಿ ಭಾವಿಸಿಕೊಳ್ಳುವುದು ಯಾರಿಗಾದರೂ ಅಪಾಯಕಾರಿಯೇ? ಯೋಬನು ದುಷ್ಟರ ಕುರಿತಾಗಿ ಮಾತನಾಡಿ ಅವರ ಅವಸ್ಥೆ ಏನಾಗುತ್ತದೆ ಎಂಬುದನ್ನು ತಿಳಿಸಲಿಕ್ಕಿದ್ದಾನೆ. ಈಗ ಅವನೊಂದು ಪ್ರವಚನವನ್ನು ಮಾಡಲಿದ್ದಾನೆ. ತನ್ನ ಎಲ್ಲ ಸಂಕಟಗಳ ನಡುವೆ ಅವನು ದುಷ್ಟರ ಕುರಿತಾಗಿ ಒಂದು ಪ್ರವಚನ ನೀಡಲಿದ್ದಾನೆ. ಯೋಬ 27ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಭ್ರಷ್ಟನ ಆತ್ಮವನ್ನು ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆಯೆಲ್ಲಿಯದು? ಅವನಿಗೆ ಶ್ರಮೆ ಬರಲು ದೇವರು ಅವನ ಮೊರೆಯನ್ನು ಆಲೈಸುವನೋ? ಅವನು ಸರ್ವಶಕ್ತನಲ್ಲಿ ಆನಂದಪಟ್ಟು ಆತನನ್ನು ಸರ್ವದಾ ಪ್ರಾರ್ಥಿಸುವನೇ? ನಾನು ಸರ್ವಶಕ್ತನ ಕ್ರಮವನ್ನು ಮರೆಮಾಚದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೆನು ಎಂಬುದಾಗಿ. ಪ್ರಿಯರೇ, ದುಷ್ಟನು ಅಭಿವೃದ್ಧಿ ಹೊಂದಬಹುದು, ಆದರೆ ದೇವರು ಕಡೆಗೂ ಅವನನ್ನು ದಂಡಿಸುತ್ತಾನೆ ಎಂದು ಯೋಬನು ಹೇಳುತ್ತಿದ್ದಾನೆ. ಯೋಬ 27ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಧನಿಕನಾಗಿ ನಿದ್ರಿಸಿದರೂ ಮತ್ತೆ ನಿದ್ರೆಯನ್ನು ಕಾಣದೇ ಹೋಗುವನು, ತನ್ನ ಕಣ್ಣನ್ನು ತೆರೆಯುತ್ತಲೇ ಇಲ್ಲವಾಗುವನು. ವಿಪತ್ತಿನ ಹೊಳೆಗಳು ಅವನನ್ನು ಹಿಂದಟ್ಟಿ ಹಿಡಿಯುವವು, ರಾತ್ರಿಯಲ್ಲಿ ಬಿರುಗಾಳಿಯು ಅವನನ್ನು ಅಪಹರಿಸುವುದು. ಮೂಡನ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗೇ ಹೋಗುವನು, ಅದು ಅವನನ್ನು ಬಡಿದು ಅವನ ಸ್ಥಳದೊಳಗಿಂದ ಹಾರಿಸಿಬಿಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಶ್ವರ್ಯವು ಯಾವ ವ್ಯತ್ಯಾಸವನ್ನು ಉಂಟು ಮಾಡಲಾರದು. ಒಬ್ಬ ಮನುಷ್ಯನು ದುಷ್ಟನಾಗಿ ಅವನ ಜೀವಿತವು ಜ್ವಾಲೆಯಂತೆ ನಂದಿ ಹೋಗುವುದು, ಕಿಟಕಿಯೊಳಗಿಂದ ಬಂದ ಗಾಳಿಗೆ ಆರಿ ಹೋಗುವ ಮೇಣದ ಬತ್ತಿಯಂತೆ ನಂದಿ ಹೋಗುವುದು. ಯೋಬ 27ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಜನರು ಅವನನ್ನು ನೋಡಿ ಚಪ್ಪಾಳೆ ಹೊಡೆದು ಚೀ ಹಾಕಿ ಆಚೆಗೆ ಹೊರಡಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನ್ಸೋಲಿನಿಗೆ ಎಲ್ಲರೂ ಕೈಗೆತ್ತಿ ವಂದಿಸುವ ಕಾಲ ಒಂದು ಇತ್ತು. ಆದರೆ ಜನರು ಅವನ ಹೆಣದ ಮೇಲೆ ನಡೆದುಕೊಂಡು ಹೋಗುವ ದಿನವೂ ಬಂದಿತ್ತು. ಅವನ ಉಪಪತ್ನಿಯ ಹೆಣಕ್ಕೂ ಅದೇ ಅವಸ್ಥೆಯಾಯಿತು. ಅವರನ್ನು ರಕ್ಷಿಸಿದ ಬಳಿಕ ಹೆಣಗಳು ಮಣ್ಣಿನಲ್ಲಿ ಬಿದ್ದುಕೊಂಡಿದ್ದವು. ದುಷ್ಟರಿಗೆ ದಂಡನೆಯಾಗುತ್ತದೆ, ಅವರ ದುಷ್ಟತನಕ್ಕೆ ಒಂದು ಅಂತ್ಯ ಬರುತ್ತದೆ, ಅವರ ಪ್ರಭಾವವು ಕೊನೆಗೊಳ್ಳುತ್ತದೆ. ಆದರೂ ಇದು ಯೋಬನ ಸಮಸ್ಯೆಗೆ ಯಾವ ಪರಿಹಾರವನ್ನೂ ಕೊಡಲಿಲ್ಲ. ಯೋಬನು ಇನ್ನೂ ಮಾತನಾಡುತ್ತಲೇ ಇರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೃಷ್ಟಿಯ ಗೀತೆ ಎಂಬ ವಿಚಾರವನ್ನು ನೋಡೋಣ. ಅತ್ಯಂತ ಸುಂದರವಾದ ಗೀತೆಯ ರೂಪದಲ್ಲಿ ಅವನು ಸೃಷ್ಟಿಯ ಕುರಿತ ತನ್ನ ಸಂವಾದವನ್ನು ಮುಂದುವರಿಸುತ್ತಾನೆ. ನಮಗೆ ಅದು ಪದ್ಯದಂತೆ ಕಾಣಲಿಕ್ಕಿಲ್ಲ, ಆದರೆ ಅದು ಇಬ್ರಿಯ ಪದ್ಯರೂಪವಾಗಿದ್ದು ಬಹು ಸುಂದರವಾಗಿದೆ. ಅದ್ಭುತವಾದ ವಸ್ತುಗಳ ಕುರಿತು ಅವನು ಹೇಳುತ್ತಾನೆ. ನಾನು ಪದ್ಯದ ಕುರಿತು ವಿವರಿಸುವನಾದರೆ ಇದರ ಕುರಿತಾಗಿ ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೆ. ಯೋಬ 28ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಬೆಳ್ಳಿ ಸಿಕ್ಕುವ ಗಣಿ, ಚಿನ್ನದ ಅದುರು ದೊರೆಯುವ ಸ್ಥಳವೂ ಉಂಟಷ್ಟೇ. ಮಣ್ಣಿನೊಳಗಿಂದ ಕಬ್ಬಿಣವನ್ನು ತೆಗೆಯುವರು, ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. ಮನುಷ್ಯರು ಕತ್ತಲನ್ನು ಹೋಗಲಾಡಿಸಿ ಕಾರ್ಗತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಮರೆಯಾಗಿರುವ ಕಲ್ಲುಗಳನ್ನು ಕಟ್ಟಕಡೆಯ ತನಕ ಹುಡುಕುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಭೂಮಿಯಲ್ಲಿ ಚಿನ್ನ, ಬೆಳ್ಳಿ ಹಾಗೂ ಇನ್ನಿತರ ಅಮೂಲ್ಯವಾದ ನಿಕ್ಷೇಪವನ್ನು ಇರಿಸಿದ್ದಾನೆ. ಅವುಗಳನ್ನು ಕೊಂಡುಕೊಳ್ಳುವುದು ಬಹು ಕಷ್ಟದ ಕೆಲಸ. ನಾನು ವಾಸಿಸುವ ಈ ಹಳೆ ಭೂಮಿಯ ಗರ್ಭದಲ್ಲಿರುವ ಈ ವಸ್ತುಗಳ ಸಂಪತ್ತನ್ನು ಪೂರ್ತಿಯಾಗಿ ಮಾನವನು ಗ್ರಹಿಸಿರುತ್ತಾನೆ ಎಂದು ನಾನು ನಂಬಲಾರೆ. ಈ ಅಧ್ಯಾಯದಲ್ಲಿ ಅದನ್ನೇ ಹೇಳಿರುತ್ತದೆ. ಒಂದು ವೇಳೆ ವಜ್ರಕ್ಕಿಂತಲೂ ಅಮೂಲ್ಯವಾದ ಹರಳುಗಳು ಈ ಭೂಮಿ ಒಳಗಡೆ ಇರಬಹುದು, ಮಾನವನು ಇನ್ನೂ ಕಂಡುಕೊಳ್ಳಲಿಲ್ಲ. ಯೋಬ 28ನೇ ಅಧ್ಯಾಯ 4 ಮತ್ತು 5ನೇ ವಚನ ಹೀಗೆ ಹೇಳುತ್ತದೆ: ಗಣಿಯನ್ನು ತೋಡಿ ತೋಡಿ ಜನನಿವಾಸಗಳಿಗೆ ದೂರವಾಗಿ ಮೇಲೆ ನಡೆದಾಡುವವರಿಗೆ ಮರೆತು ಹೋಗಿ ನರಲೋಕಕ್ಕೆ ಅನ್ಯರಾಗಿ ಅತ್ತಿತ್ತ ನೇತಾಡುವರು. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವೋ ಬೆಂಕಿ ಬಿದ್ದಂತೆ ಹಾಳಾಗಿರುವುದು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಭೂಮಿಯು ಅಮೂಲ್ಯ ಕಲ್ಲುಗಳನ್ನು ಕೊಡುವುದು ಮಾತ್ರವಲ್ಲದೆ ಅದು ನಮ್ಮ ಆಹಾರಕ್ಕೆ ಬೇಕಾದ್ದನ್ನು ಬೆಳೆಸುತ್ತದೆ. ಯೋಬ 28ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದರ ಕಲ್ಲುಗಳಲ್ಲಿ ಇಂದ್ರನೀಲ ಮಣಿಗಳೂ ಸಿಕ್ಕುವವು, ಅದರಲ್ಲಿ ಚಿನ್ನದ ಪುಡಿಯೂ ಇರುವುದು. ಆ ದಾರಿಯು ಯಾವ ಹದ್ದಿಗೂ ತಿಳಿಯದು, ಗಿಡಗದ ಕಣ್ಣಿಗೂ ಬಿದ್ದಿಲ್ಲ. ಸೊಕ್ಕಿದ ಮೃಗಗಳು ಅದನ್ನು ತುಳಿದಿಲ್ಲ, ಸಿಂಹವು ಆ ಮಾರ್ಗವನ್ನು ಹಾದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಕ್ಷಿಗಳು ಭೂಮಿಯ ಮೇಲೂ ಪರ್ವತಗಳ ಮೇಲೆಯೂ ಹಾರಾಡುತ್ತವೆ. ಮೇಲಕ್ಕೆ ಹಾರಾಡುವ ಪಕ್ಷಿಗಳ ಕೆಳಗಡೆ ಇರುವ ಭೂಮಿಯೊಳಗಡೆ ಖನಿಜಗಳ ನಿಕ್ಷೇಪಗಳಿರುತ್ತವೆ. ಅವುಗಳು ಪಕ್ಷಿಗಳಿಗಾಗಲಿ ಹದ್ದುಗಳಿಗಾಗಲಿ ತಿಳಿದಿರುವುದಿಲ್ಲ. ಇನ್ನೂ ಜನರಿಗೆ ತಿಳಿಯದ, ಅವರು ತೆಗೆದಿರದ ಇಂಥ ಅಪಾರ ನಿಕ್ಷೇಪಗಳು ಒಳಗಡೆ ಇರುವವು. ಯೋಬ 28ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮನುಷ್ಯನು ಕಗ್ಗಲ್ಲಿನ ಮೇಲೆ ಕೈಮಾಡಿ ಬೆಟ್ಟಗಳನ್ನು ಬುಡಮುಟ್ಟ ಕೆಡವಿ ಬಿಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಭೂಕಂಪವನ್ನುಂಟು ಮಾಡಬಲ್ಲನು, ಭೂಮಿಯ ಸ್ವರೂಪವನ್ನೇ ಬದಲಾಯಿಸಬಲ್ಲನು. ತನಗೆ ಬೇಕೆಂದಾದರೆ ಭೂಮಿಯ ಒಳಗಡೆಯ ನಿಕ್ಷೇಪಗಳು ಹೊರಗೆ ಬಂದು ಬಯಲಾಗುವಂತೆ ಮಾಡಬಲ್ಲನು. ಯೋಬ 28ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು, ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ಒರತೆಗಳ ನೀರು ಬಸಿಯಾದ ಹಾಗೆ ಅವುಗಳನ್ನು ಕಟ್ಟಿ ಗುಪ್ತವಸ್ತುವನ್ನು ಬಯಲಿಗೆ ತರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಭೂಮಿಯೊಳಗಡೆ ಇರುವ ಖನಿಜ ಹಾಗೂ ಅಮೂಲ್ಯ ರತ್ನಗಳ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. ಆದರೆ ಇದೆಲ್ಲಕ್ಕಿಂತಲೂ ಅಮೂಲ್ಯವಾದ ವಸ್ತುಗಳಿವೆ, ಅದೇ ಜ್ಞಾನ ಹಾಗೂ ತಿಳುವಳಿಕೆಗಳು. ಭೂಮಿಯ ಕೆಳಗಡೆ ಖನಿಜ ನಿಕ್ಷೇಪಗಳನ್ನು ದೇವರು ಇಟ್ಟಿದ್ದಾನೆಂದು ಯೋಬನಿಗೆ ತಿಳಿದಿದೆ. ಆದರೆ ಜ್ಞಾನವೆಂಬ ಅತ್ಯಮೂಲ್ಯ ವಸ್ತುವಿನ ಮೂಲ ಯಾವುದು, ಎಲ್ಲಿ? ನೋಡೋಣ. ಯೋಬ 28ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜ್ಞಾನವಾದರೂ ಎಲ್ಲಿ ಸಿಕ್ಕಿತು? ವಿವೇಕವು ದೊರೆಯುವ ಸ್ಥಳವೆಲ್ಲಿ? ಅದರ ಕ್ರಯವು ಯಾರಿಗೂ ಗೊತ್ತಿಲ್ಲ. ಜೀವಲೋಕದಲ್ಲಿ ಅದನ್ನು ಯಾರೂ ಕಂಡುಕೊಳ್ಳಲಾರರು. ಭೂಮಿಯ ಕೆಳಗಣ ಸಾಗರವು ನನ್ನಲ್ಲಿಲ್ಲ ಎನ್ನುವುದು, ಸಮುದ್ರವು ತನ್ನ ಹತ್ತಿರ ಸಿಕ್ಕದೆಂದು ಹೇಳುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ನನ್ನ ಸ್ನೇಹಿತರು ಜ್ಞಾನವನ್ನು ಕಂಡುಕೊಂಡಿಲ್ಲವೆಂದು ಹೇಳುತ್ತಿದ್ದಾನೆ. ಈ ಭಾಗದ ಆಧಾರದಿಂದ ಒಂದು ಅಭಿಪ್ರಾಯವನ್ನು ಹೇಳಬಯಸುತ್ತೇನೆ. ಸಾಗರದ ಆಳದ ಶೋಧನೆ, ಗಗನಮಂಡಲದ ಶೋಧನೆ, ಭೂಮಿಯೊಳಗಣ ಪ್ರತಿಯೊಂದು ನಿಕ್ಷೇಪಗಳ ಪರಿಶೋಧನೆ, ಇವು ಯಾವುದು? ಮಾನವನಿಗೆ ಈ ಭೂಮಿಯ ಮೂಲ ಹಾಗೂ ಪ್ರಾರಂಭದ ಕುರಿತಾದ ನಿಖರವಾದ ಮಾಹಿತಿಯನ್ನು ಕೊಡಲಾರವೆಂದು ನಾನು ನಂಬುತ್ತೇನೆ. ಅವುಗಳಲ್ಲಿ ಮಾನವನಿಗೆ ಈ ವಿಚಾರ ತಿಳಿದು ಬರುವುದಿಲ್ಲ. ಅದು ಹೇಗೆ ಅಸ್ತಿತ್ವಕ್ಕೆ ಬಂತು, ಅದನ್ನು ಅಲ್ಲೇ ಇರಿಸಿದ್ದು ಯಾರು ಎಂಬುದರ ಕುರಿತಾಗಿ ಅವನು ತಿಳಿಯಲಾರನು. ಯೋಬ 28ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ, ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಅಶಕ್ಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಂದ್ರನಿಂದ ಬಂಡೆ ಚೂರುಗಳನ್ನು ತರುವುದಕ್ಕಾಗಿ ನಾವು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡುತ್ತೇವೆ. ಅವು ನಿಜವಾಗಿ ಬಹು ಬೆಲೆಯುಳ್ಳ ಕಲ್ಲುಗಳೇ. ಆದರೆ ಮಾನವನು ನಿಜವಾಗಿ ತಿಳಿಯಬೇಕಾದದ್ದನ್ನು ಅವು ತಿಳಿಸಲಾರವು. ಯೋಬ 28ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಓಫೀರ್ ದೇಶದ ಅಪರಂಜಿ, ಅಮೂಲ್ಯ ಗೋಮೇಧಿಕ, ಇಂದ್ರ ನೀಲ ಇವುಗಳ ಪ್ರಮಾಣದಿಂದ ಜ್ಞಾನದ ಬೆಲೆ ಇಷ್ಟೆಂದು ಗೊತ್ತು ಮಾಡುವುದಕ್ಕಾಗದು. ಹೊನ್ನಾಗಲಿ ಗಾಜಾಗಲಿ ಅದಕ್ಕೆ ಸಮವಾದೀತೆ? ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವೋ? ಜ್ಞಾನವಿರುವಲ್ಲಿ ಹವಳವೂ ಸ್ಫಟಿಕವೂ ನೆನಪಿಗೆ ಬರುವುದಿಲ್ಲ. ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಸ್ನೇಹಿತರು ತನಗೆ ತಿಳಿಸುವರೆಂದು ಅಪೇಕ್ಷಿಸಿದ ಜ್ಞಾನವು ಮಾನವನ ಎಣಿಕೆಗೆ ಮೀರಿದ್ದು. ಯೋಬ 28ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಕೂಷ್ ದೇಶದ ಪುಷ್ಯರಾಗವು ಅದಕ್ಕೆ ಸಾಟಿಯಲ್ಲ, ಶುದ್ಧ ಕನಕದೊಡನೆ ಅದನ್ನು ತೂಗಲಾಗದು ಎಂಬುದಾಗಿ. ಮಾಪನ ಕೇಂದ್ರಗಳು ಕೂಡ
ಅದಕ್ಕೆ ಬೆಲೆ ಕಟ್ಟಲಾರವು. ಯೋಬ 28ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ವಿವೇಕವು ಯಾವ ಸ್ಥಳದಲ್ಲಿ ದೊರಕಿತು? ಅದು ಎಲ್ಲ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ, ಆಕಾಶದ ಪಕ್ಷಿಗಳಿಗೆ ಮರೆಯಾಗಿದೆ. ನಾಶಲೋಕವು ಮೃತ್ಯುವು ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಅದರ ಕುರಿತಾಗಿ ಕೇಳಿದ್ದೇವೆ. ಮರಣವಾದರೂ ನಮಗೆ ಈ ಕುರಿತು ಏನನ್ನಾದರೂ ತಿಳಿಸಬೇಕಾಗಿತ್ತು. ಮರಣದ ಆಚೆ ಏನಾದರೂ ಇದೆ ಎಂದು ನಮಗೆ ತಿಳಿಯದ ಆ ವಿಚಾರದ ಕುರಿತು ನಮಗೆ ಮಾಹಿತಿ ನೀಡಬೇಕಾಗಿತ್ತು. ಮಾನವರು ಮರಣದ ಮೆಟ್ಟಲ ಮೇಲೆ ಕಾಲಿಟ್ಟು ಬಾಗಿಲಿನೊಳಕ್ಕೆ ಹೋಗುವರು, ಆದರೆ ಅಲ್ಲಿಂದ ಯಾವ ಸಮಾಚಾರವನ್ನೂ ಕೊಡಲಾರರು. ನಮಗೆ ಈಗಲೂ ತಿಳಿಯದ ಸಂಗತಿಗಳಿವೆ. ಅವನು ಅತ್ಯಾಸಕ್ತಿಕರವಾದ ಸಂಗತಿಯನ್ನು ಹೇಳುತ್ತಾನೆ. ಕೊನೆಯದಾಗಿ ಯೋಬ 28ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಮಳೆಗೆ ಕಟ್ಟಳೆಯನ್ನು, ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತು ತಪ್ಪಾದದ್ದಾಗಿದೆ ಎಂದು ಅನೇಕ ವಿಮರ್ಶಕರು ಹೇಳುತ್ತಿದ್ದರು. ಸಿಡಿಲಿನ ಸ್ವರಕ್ಕಿಂತ ಮೊದಲು ಮಿಂಚಿನ ಬೆಳಕು ನಮಗೆ ಕಾಣುತ್ತದೆ. ಆದರೆ ಧ್ವನಿ ತರಂಗಗಳು ಬೆಳಕಿನ ತರಂಗಗಳಷ್ಟು ವೇಗವಾಗಿ ಚಲಿಸುವುದಿಲ್ಲವೆಂಬುದನ್ನು ಕಂಡುಕೊಂಡರು. ಆಗ ಗುಡುಗಿನ ಅಬ್ಬರದೊಂದಿಗೆ ಮಿಂಚಿನ ಬೆಳಕು ಒಟ್ಟಾಗಿ ಉತ್ಪತ್ತಿಯಾಗುತ್ತದೆಂದು ಕಂಡುಕೊಂಡರು. ಗರ್ಜಿಸುವ ಸಿಡಿಲಿನ ಮಿಂಚು ಎಂಬುದನ್ನು ಯೋಬ ಪುಸ್ತಕದ ಗ್ರಂಥಕರ್ತನು ಆಗಲೇ ಕಂಡುಕೊಂಡಿದ್ದನು. ಪ್ರೀತಿಯುಳ್ಳ ದೇವಜನರೇ, ಪಾಪಿಗಳಾದ ನಮ್ಮನ್ನು ದೇವರು ಪ್ರೀತಿಸಿ ತನ್ನ ಮಗನ ಮೂಲಕವಾಗಿ ನಮಗೆ ಮರಣದಿಂದ, ಅಂದರೆ ಎರಡನೇ ಮರಣದಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ನಿರೀಕ್ಷೆಗೆ ನಮ್ಮನ್ನು ನಡೆಸಿದ್ದಾನೆ. ಈ ಸತ್ಯವನ್ನು ತಿಳಿದವರಾದ ನಾವು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಪಾಪದ ಸಂಬಳ ಮರಣದಿಂದ ತಪ್ಪಿಸಿಕೊಂಡವರಾಗಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದುವಂಥ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೋಬನ ಸ್ನೇಹಿತರು ಯೋಬನನ್ನು ಆತ್ಮವಿಚಾರಣೆಯ ಕಡೆಗೆ ನಡೆಸದೆ ಸ್ವಸಮರ್ಥೆಯ ಕಡೆಗೆ ನಡೆಸಿದರು. ದುಷ್ಟನು ಅಭಿವೃದ್ಧಿ ಹೊಂದಬಹುದು, ಆದರೆ ದೇವರ ಕಡೆಗೆ ಅವನನ್ನು ಖಂಡಿಸ್ತಾನೆ. ದೇವರ ಸುಂದರವಾದ ಸೃಷ್ಟಿಯ ಅಡಿದಾವರೆಯಲ್ಲಿ ದೇವರ ಮಕ್ಕಳಾಗಿ ನಾವು ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ಕೂಡಿದವರಾಗಿ ನಮ್ಮ ಜೀವಿತವನ್ನು ಸಾಧಿಸೋಣ. ಪ್ರಿಯ ವೀಕ್ಷಕರೇ, ಇವತ್ತು ಏನನ್ನು ಕಲಿತ್ಕೊಂಡ್ರಿ? ನಿಮ್ಮ ಅಭಿಪ್ರಾಯ, ಪ್ರಾರ್ಥನಾ ಮನವಿಗಳನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.